ಒಂದೇ ಮಾತರಂ. ಸ್ವಾಭಿಮಾನಿ ನಾಗರಿಕರಿಗೆ ಜೈ ಹಿಂದ್. ಆತ್ಮೀಯರೇ, ಒಂದು ಒಳ್ಳೆಯ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೆ. ತಮ್ಮೆಲ್ಲರಿಗೆ ಗೊತ್ತಿದ್ದ ಸಂಗತಿ, ಹೋದ ವಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಒಂದು ತುಂಬ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅದು ಧೈರ್ಯದಿಂದ ತೆಗೆದುಕೊಂಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರೆಲ್ಲರ ಸಭೆಯನ್ನು ಕರೆದು ಅದರಲ್ಲಿ ಕಾರ್ಯದರ್ಶಿಗಳನ್ನು ಸೇರಿಸಿ ರಾಜ್ಯದಲ್ಲಿರುವ ಸರ್ಕಾರಿ ಭೂಮಿ ಎಷ್ಟು ಭೂಮಿ ಒತ್ತುವರಿಯಾಗಿದೆ ಅದರ ಪಟ್ಟಿಯನ್ನು ತಹಸೀಲ್ ಕಚೇರಿಯಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ನಿರ್ಣಯ ಇದು, ಅಭಿನಂದನೆ ಮಾಡ್ತಕ್ಕಂಥ ನಿರ್ಣಯ. ಈ ನಿರ್ಣಯವನ್ನು ಕಾರ್ಯಗತ ಮಾಡಲು ಸಾಧ್ಯವೇ? ಯಾಕಂತಂದರೆ ಒತ್ತುವರಿ ಮಾಡಿದವರು ಸಾಮಾನ್ಯರು, ಬಡವರು, ಕೂಲಿಕಾರರು, ಬಲಹೀನರು ಅಲ್ಲ. ಒತ್ತುವರಿ ಮಾಡಿಕೊಂಡವರು ಸರ್ಕಾರದ ಬೆಂಬಲದಿಂದ ಮಾಡಿಕೊಂಡಿದ್ದವರು, ಸರ್ಕಾರಿ ಅಧಿಕಾರಿಗಳ ಬೆಂಬಲದಿಂದ ಮಾಡಿಕೊಂಡಿದ್ದವರು, ಭ್ರಷ್ಟ ಅಧಿಕಾರಿಗಳ ಬೆಂಬಲದಿಂದ ಮಾಡಿಕೊಂಡಿದ್ದವರು. ಅಷ್ಟೇ ಅಲ್ಲದೆ ರಾಜಕಾರಣದಲ್ಲಿ ಇದ್ದವರು, ರಾಜಕೀಯ ಬೆಂಬಲಿದ್ದವರು, ಜೊತೆಗೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಅದರಲ್ಲಿ ಸೇರಿಕೊಂಡಿದ್ದಾರೆ. ಇವರ ಪ್ರಯತ್ನ ಇಲ್ಲದೆ ಒಂದು ಇಂಚು ಭೂಮಿ ಯಾರೂ ಒತ್ತುವರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಯಾವುದೇ ಕಟ್ಟಡ ಒಂದು ದಿವಸದಲ್ಲಿ ಆಗೋದಿಲ್ಲ. ಕಟ್ಟಡ ಕಟ್ಟುವವರಿಗೆ ಸುಮ್ಮನೆ ಇರ್ತಾರೆ. ಯಾರಾದರೂ ನಮ್ಮಂಥವ್ರು ಒಂದು ಅರ್ಜಿ ಕೊಟ್ಟು ಕೇಳಿದಾಗ ಮಾತ್ರ ಸರ್ಕಾರದವ್ರು ಕಣ್ಣು ತೆರೀತಾರೆ. ಪತ್ರ ವ್ಯವಹಾರದಲ್ಲಿ ದಿನ ಕಳೆದು ಮತ್ತು ಕಂಪ್ಲೀಟ್ ಬಿಲ್ಡಿಂಗ್ ಆಗುವವರೆಗೆ ಸುಮ್ಮನೆ ಕುಳಿತಿರ್ತಾರೆ. ಆದರೂ ಸಹಿತ ಏನೇ ಆಗಲಿ ಸರ್ಕಾರ ಕಣ್ಣು ತೆರೆದಿದೆ. ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಯವರು ದಿಟ್ಟ ನಿಲುವು ತೆಗೆದುಕೊಂಡಿದ್ದಾರೆ. ಒಂದು ನನಗೆ ಸಂತೋಷದ ಸಂಗತಿ ಏನೆಂದರೆ, ಅಧಿಕಾರಿಗಳಿಗೆ ನಾವು ಗೌರವ ಕೊಡಬೇಕು, ಅವ್ರ ಸ್ಥಾನಕ್ಕೆ ನಾವು ಗೌರವ ಕೊಡಬೇಕು. ಅವರು ನಮ್ಮವರೇ. ಆದರೆ ಅವರು ಮಹಾರಾಜರ ಅಲ್ಲ ಎಂಬ ಮಾತು ಮುಖ್ಯಮಂತ್ರಿಯವರು ಹೇಳಿದ್ದು ನನಗೆ ತುಂಬ ಸಂತೋಷ ಅನ್ನಿಸ್ತು. ಯಾಕಂದರೆ ಈಗಿನ ಅಧಿಕಾರಿಗಳು ಮಹಾರಾಜರಂತೆ ನಡೆದುಕೊಳ್ತಾರೆ. ಅವ್ರಿಗೆ ಎಚ್ಚರಿಸಿದ್ದಾರೆ, ನೀವು ಸೇವಕರು ಜನಪರ ಕಾರ್ಯ ಮಾಡಬೇಕು, ಜನರಿಗೆ ಸ್ಪಂದಿಸಬೇಕು, ಸರ್ಕಾರದ ಯೋಜನೆ ಜನರ ಬಾಗಿಲಿಗೆ ತಲುಪಿಸಬೇಕು. ಈ ಮಹತ್ವದ ಮಾತು ಹೇಳಿದ್ದು ಕಾರ್ಯಗತ ಆಗುವಂತೆ ಮಾಡಿದರೆ ನಿಜವಾಗಿಯೂ ನಮ್ಮ ರಾಜ್ಯ ಸ್ವರ್ಗ ಆಗುತ್ತದೆ. ಇದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಈ ಕೆಲಸ ಒಂದೇ ತಿಂಗಳಲ್ಲಿ ಆಗಬಹುದು. ಯಾಕಂದರೆ ಒಂದು ಮಾತು ಹೇಳ್ತೀನಿ, ಸರ್ಕಾರದಾಗ ದೊಡ್ಡ ದೊಡ್ಡ ಯೋಜನೆ ಹಾಕುವಂಥ ಅಧಿಕಾರಿಗಳಿದ್ದಾರೆ, ಪ್ರವೀಣರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೆ ನಂದು ಹಳ್ಳಿಯ ಒಂದು ಅನುಭವದ ಮಾತು ಹೇಳ್ತೀನಿ. ಪ್ರತಿಯೊಂದು ಗ್ರಾಮಕ್ಕೆ ಗ್ರಾಮ ಲೆಕ್ಕಿಗರಿದ್ದಾರೆ. ಪ್ರತಿಯೊಂದು ತಾಲೂಕಾ ಪಂಚಾಯತ್ದಲ್ಲಿ ತಾಲೂಕಾ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಿದ್ದಾರೆ. ಅವರು ಪ್ರತಿಯೊಂದು ಊರಿಗೆ ಹೋಗಿ, ಅಂದರೆ ಒಂದು ಪಂಚಾಯತ್ದಲ್ಲಿ ಒಂದು 4-5 ಹಳ್ಳಿ ಇರ್ತದೆ, ಆ ಪ್ರತಿಯೊಂದು ಊರಿಗೆ ಹೋಗಿ ಜನರಿಗೆ ಕರೆಸಿ ಅವ್ರ ಎದುರಿಗೆ ಕುಳಿತುಕೊಂಡು ಯಾರು ಒತ್ತುವರಿ ಮಾಡಿದ್ದಾರೆ, ಎಷ್ಟು ಭೂಮಿ ಸರ್ಕಾರಿ ಇದೆ, ಖಾತಲ್ಲಿದೆ, ಅಷ್ಟೇ ಅಲ್ಲ ಇವರೇ ಹಣ ತಿಂದು ಅವರಿಗೆ ಅನುಮತಿ ಕೊಟ್ಟವ್ರು ಇರ್ತಾರೆ. ಇವ್ರ ಕಣ್ಣೆದುರಿಗೆ ಎಲ್ಲವೂ ಇದೆ. ಅದನ್ನು ಒಂದೇ ದಿವಸದಲ್ಲಿ ಇದು ನೋಡಿಕೊಂಡು ಒಂದು ವಾರದಲ್ಲಿ ಅವ್ರು ತಾಲೂಕಾದ ಮುಗಿಸ್ಕೊಂಡು ತಾಲೂಕಾ ಪಂಚಾಯತ್ ಕೊಟ್ಟು ಅವರು ನಿರ್ಣಯ ತಗೊಂಡು ಜಿಲ್ಲಾ ಪಂಚಾಯತ್ ಕಳಿಸಿ ಮತ್ತು ಕಂದಾಯ ಇಲಾಖೆಯವರು ತಮ್ಮ ತಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ತಾಲೂಕಾದಲ್ಲಿ ಪ್ರತಿಯೊಂದು ಗ್ರಾಮ ಸೇವಕರ ಲೆಕ್ಕ ತಗೊಂಡು ತಹಸೀಲ್ ಕಚೇರಿಯಲ್ಲಿ ಪಟ್ಟಿಯನ್ನು ಹಾಕ್ಬೋದು. ಈ ಕಾರ್ಯ ಭಾಳ ಸರಳ ಆಗ್ತದೆ. ಆದರೆ ಮನಸ್ಸು ಬೇಕು. ಅಧಿಕಾರಿಗಳು ತನ್ನ ನಿಜ ಸ್ವಾರ್ಥ ಬಿಟ್ಟು ಪ್ರಾಮಾಣಿಕವಾಗಿ ದುಡಿಬೇಕು. ಜೊತೆಗೆ ಜನರು ಎಚ್ಚರಗೊಂಡು ಅವರಿಗೆ ಎಚ್ಚರಿಸಬೇಕು. ಆವಾಗಲಾಗ್ಲಿಕ್ಕೆ ಸಾಧ್ಯ. ಆದರೆ ನಿರ್ಣಯ ಒಳ್ಳೆಯದಿದೆ. ಅವರಿಗೆ ನಾನು ರಾಜ್ಯದ ಜನರಿಂದ, ರಾಜ್ಯದ ಎಲ್ಲ ನಾಗರಿಕರಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸಿದ್ದರಾಮಯ್ಯ ಅವರಿಗೆ ಪುನಃ ಹೇಳ್ತೀನಿ, ನಿಮಗೆ ಧನ್ಯವಾದ. ಆದರೆ ಇದು ಕಾರ್ಯ ಪೂರ್ಣ ಮಾಡಿದರೆ ಸಂಪೂರ್ಣ ಧನ್ಯವಾದ. ಒಂದೇ ಮಾತರಂ.